ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರಕ್ಕೆ ಹೊರಟಿದ್ದೀವಿ. ಯಾಕೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಸ್ಪಿಟ್ಲಿಗೆ ಹೊರಟಿದ್ವಿ. ಇದು ಪಾರ್ವತಿ ಕ್ಲಿನಿಕ್ಕು ದೊಡ್ಡಬಳ್ಳಾಪುರದಲ್ಲಿದೆ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಿದ್ರು, ಸೊ ಬಂದಿದ್ವಿ. ಇದು ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಎರಡೆರಡು ಕ್ಲಿನಿಕ್ ಇದೆ ಇವರಲ್ಲಿ. ಇದು ಲೇಡೀಸ್ಗೆ, ಇದು ಜೆಂಟ್ಸ್ಗೆ. ಇನ್ನು ಡಾಕ್ಟ್ರು ಬಂದಿರಲಿಲ್ಲ, ಸೊ ವೆಯ್ಟ್ ಮಾಡ್ಕೊಂಡು ಕುಂತಿದ್ವಿ. ಇದು ಜಸ್ಟ್ ಕ್ಲಿನಿಕ್ ಅಷ್ಟೇ, ನಾವು ಡಾಕ್ಟ್ರು ಸಮೇತ ಬಂದಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಬಂದಮೇಲೆ ಮಾರ್ಕೆಟ್ಗೆ ಹೋಗೋದಿತ್ತು, ಸೊ ಮಾರ್ಕೆಟಿಗೆ ಬಂದ್ವಿ. ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಮಾರ್ಕೆಟ್ ಬೇರೆ ಸಂಡೇ ಅಲ್ವಾ, ಸೊ ಮಾರ್ಕೆಟಿಗೆ ಬಂದ್ವಿ. ಎಲ್ಲ ಫ್ರೆಶ್ ಆಗಿ ತರಕಾರಿಗಳು, ಟೊಮೊಟೊ ಹಣ್ಣು, ಬೀನ್ಸು ಎಲ್ಲ ಫ್ರೆಶ್ಶಾಗೇ ಇದ್ವು. ಸೊ ನಮ್ಮ ಮನೆಗೆ ಏನೇನು ತರಕಾರಿ ಬೇಕೋ ಅದೆಲ್ಲ ತೊಗೊತಿದ್ದೀವಿ. ಲಾಸ್ಟಿಗೆ ಫ್ರೂಟ್ಸು, ಬಾಳೆಹಣ್ಣು ಅವೆಲ್ಲ ತೊಗೊಂಡು, ಮತ್ತು ಸೊಪ್ಪು ಫ್ರೆಶ್ಶಾಗಿ ಕಾಣಿಸ್ತು, ಸೊ ಕೊತ್ತಂಬರಿ ಸೊಪ್ಪು, ದಂಟು ಎಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ. ಮತ್ತು ರೋಡ್ಸ್ ಮಧ್ಯದಲ್ಲಿ ಎಳ್ನೀರು ಕಾಣ್ತು, ಎಳ್ನೀರು ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ, ಕುಡಿದ್ವಿ. ಮತ್ತು ಅವಳು ಒಬ್ಬಳೇ ಕುಡಿಯೋಲ್ಲ ಅಂದ್ಬಿಟ್ಟು ಇಬ್ಬರು ಒಂದೇ ಇದರಲ್ಲಿ ಶೇರ್ ಮಾಡ್ಕೊಂಡು ಕುಡಿದ್ವಿ. ಮತ್ತು ಮನೆಗೆ ರೀಚ್ ಆಗಿ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದಿದ್ದು. ನನ್ನ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.